ಸರ್ ಮಾತಾಡ್ತೀನಿ. ಪ್ರದೀಪ್ ರಾಯ್ಕರ್ ಅವರೇ, ನಾನು ನಿಮಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಈಗ ದುಡ್ಡಿನ ವಿಚಾರದಲ್ಲಿ ಕೆಲವರು ತುಂಬ ದೊಡ್ಡವರು ಒಂದು ಮಾತು ಹೇಳ್ತಾರೆ, ದುಡ್ಡು ಉಪ್ಪಿನ ಥರ ಇರಬೇಕಂತದ್ದು. ಉಪ್ಪಿನ ಥರ ಸ್ವಲ್ಪ ತಿಂದರೆ ರುಚಿ ಅಂತೆ ದುಡ್ಡು, ಸ್ವಲ್ಪ ತಿಂದರೆ ರುಚಿ, ಜಾಸ್ತಿ ತಿಂದರೆ ದಾಹ ಅಂತ. ಸೊ ಉದ್ಯಮಿಗಳ ವಿಚಾರದಲ್ಲಿ ಇದಾಗ್ತಾ ಇದೆಯಾ, ಅಥವಾ ಉದ್ಯಮಿಗಳಿಗೆ ಈಗ IT ಅವ್ರನ್ನ ಕೇಳಿದ್ರೆ ನಮ್ಮ ಡ್ಯೂಟಿ ಮಾಡ್ತಾ ಇದ್ದೀವಿ ರೀ ಅಂತಾರೆ. ಉದ್ಯಮಿಗಳು ಕೇಳಿದ್ರೆ ರೇಡ್ ಮಾಡಿದ್ರು, ದಾಳಿ ಮಾಡಿದ್ರು, ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು, ಟಾರ್ಚರ್ ಮಾಡಿದ್ರು ಅಂತಾರೆ. ಹೇಗೆ ಸರ್ ಉದ್ಯಮಿಯ ಸರ್ವೈವಲ್, ಉದ್ಯಮಿಯ ಲೈಫ್, ಉದ್ಯಮಿಯ ಸ್ಟ್ರಗಲ್ ಇದೆಲ್ಲ ಹೇಗೆ ಅಂತ ನೀವು ವ್ಯಾಖ್ಯಾನಿಸ್ತೀರಿ ಸರ್? ನಿಜ ನೋಡಿ, CJ ರಾಯ್ ಅವರು ನಿನ್ನೆ ತೆಗೆದುಕೊಂಡಂತ ಒಂದು ಡಿಸಿಷನ್ ಇಸ್ ನಾಟ್ ಅ ಸ್ಮಾಲ್ ಡಿಸಿಷನ್. ಒಂದು ಮನುಷ್ಯ ಜೀವತ್ ಕೊಡಬೇಕು ಅಂತ ಹೇಳಿದ್ರೆ ಅದ್ರ ಹಿಂದೆ ಏನೇನಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. CJ ರಾಯ್ ಅವರು ಪ್ರಾವಿಡೆಂಟ್ ಗ್ರೂಪಿನ ಒಂದು ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಹಿ ಈಸ್ ಅವರ್ ಮೆಂಬರ್ ಕ್ರೆಡೈ ಇದ್ರು. ಆಮೇಲೆ ಅವರಷ್ಟು ಪ್ರಾಜೆಕ್ಟ್ ಗಳನ್ನ ಚೆನ್ನಾಗಿ ಡೆಲಿವರಿ ಮಾಡಿದವರು ಮಿನಿಮಮ್ ನಂಬರ್ಸ್ ನಲ್ಲಿ ಇದ್ದಾರೆ. ಇಂಥ ಮನುಷ್ಯ ಈ ಒಂದು ತರಹದ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳು ಬೇರೆ ಬೇರೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ IT ರೇಡ್ ಅನ್ನೋದು ಒಂದು ಸಬ್ಜೆಕ್ಟ್. ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಗಳಿಗೆ ಇರುವಂತಹ ಒಂದು ಟೆನ್ಷನ್ ಗಳನ್ನು ನೋಡಿದ್ರೆ ಒಂದಲ್ಲ 10 ಟೆನ್ಷನ್ ಗಳು ಇರ್ತವೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಅಪ್ರೂವಲ್ಸ್ಗೆ ಒಂದೊಂದು ಪ್ರಾಜೆಕ್ಟ್ಗೆ 10 ಡಿಪಾರ್ಟ್ಮೆಂಟ್ಗಳು. ಕರಪ್ಷನ್ ಅಲ್ಲಿವರೆಗೆನೆ ನಮ್ಮ ಕರ್ನಾಟಕದಲ್ಲಿ ಬೆಳ್ಕೊಂಡಿದೆ, ಅದು ತಿಳಿದಂತ ವಿಷಯ. ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದ್ರೆ ಒಬ್ಬ ಡೆವಲಪರ್ ಗಳಿಗೆ ಒಂದು IT ಒಂದು ಸಬ್ಜೆಕ್ಟ್ ಆಗಿರ್ಬೇಕು. ಅದ್ರ ಜೊತೆಗೇನೆ 10 ಸಬ್ಜೆಕ್ಟ್ಗಳು ಬೇರೆ ಬೇರೆ ಸಬ್ಜೆಕ್ಟ್ಗಳು ಇರ್ತವೆ. ಫಂಡ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ ಇರುತ್ತೆ. ಪ್ರಾಜೆಕ್ಟ್ ಗಳನ್ನ ನಡೀತಾ ಇರಬೇಕು, ಇಲ್ಲಾಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಆಕ್ಟ್ ಗಳನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಈ ಪ್ರಾಜೆಕ್ಟ್ ಗಳನ್ನ ಸರಿಯಾದ ಟೈಮ್ ನಲ್ಲಿ ನಾವು ಕಂಪ್ಲೀಟ್ ಮಾಡ್ಬೇಕು ಅಂತೇಳಿ ಯಾವ್ಯಾವ ರೀತಿ ನಾವು ಇದು ವ್ಯವಸ್ಥೆಯನ್ನ ಇಟ್ಕೊಳ್ಬೇಕು ಅನ್ನೋದು ಬಿಲ್ಡರ್ ಗಳಿಗೆ ಇರುವಂತ ವಿಷಯ. ಇದರ ಜೊತೆ ಈ ಟೆನ್ಷನ್ ಜೊತೆಗೆ IT ಡಿಪಾರ್ಟ್ಮೆಂಟ್ ಒಂದು ಸೊಲ್ಯೂಷನ್ ಏನ್ ಬರುತ್ತಲ್ಲ, ಇದನ್ನ IT ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ತಯಾರಿಲ್ಲ? ನಿಯಮಗಳು ಯಾವಾಗ್ಲೂ ಸ್ಪಷ್ಟವಾಗಿದ್ರೆ ಅಧಿಕಾರಿಗಳಿಗೆ ಏನ್ರಿ ಪ್ರಾಬ್ಲಮ್? ನಮ್ಮ ನಿಯಮಗಳೇ ಸ್ಪಷ್ಟವಾಗಿಲ್ಲ. ನಮ್ಮ ಭಾರತದಲ್ಲಿ ನಿಯಮಗಳೇ ಸ್ಪಷ್ಟವಾಗಿಲ್ಲ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಗಳಲ್ಲಿ IT ರೇಡ್ ಅಂತ ಒಂದು ಸಬ್ಜೆಕ್ಟ್ ಅನ್ನ ರೇಸ್ ಮಾಡ್ತಾರೆ. ಅದನ್ನ ಆಯ್ಕೆ ಮಾಡಿಕೊಂಡು ಟಾರ್ಗೆಟ್ ಮಾಡ್ತಾರೆ. ಇದು ಸರಿನಾ? ಅದನ್ನ ನಿಯಮಗಳಿಗೆ ಅವರು ಸ್ಪಷ್ಟವಾದ ನಿಯಮಗಳು ಇಟ್ಕೊಂಡು ಸರಿಯಾಗಿ ಅದನ್ನ ಅಸೆಸ್ಮೆಂಟ್ ಮಾಡ್ತಾ ಹೋದಂತ ಹೇಳಿ ಎಲ್ಲ ಪ್ರಾಬ್ಲಮ್ಸ್ ಬರುವುದೇ ಇಲ್ಲ. ಆಮೇಲೆ ಈ ಭಯದ ವಾತಾವರಣದ ಮೇಲೆ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ನಡಿಬೇಕು ಅಂತ ಹೇಳಿದ್ರೆ ಇನ್ ಫ್ಯೂಚರ್ ಇಟ್ಸ್ ಗೋನ್ ಟು ಬಿ ಎ ಡಿಫಿಕಲ್ಟ್ ಟಾಸ್ಕ್. ರಿಯಲ್ ಎಸ್ಟೇಟ್ ಕಂಪನಿಗಳು ನಮ್ಮ ಸರ್ಕಾರದ ಅರ್ಧ ವ್ಯವಸ್ಥೆಯನ್ನ ಅವರೇ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಕ್ಕೆ ನಮ್ಮ ಪಾಪ್ಯುಲೇಷನ್ ಬೇಕಾದಷ್ಟು ಹೌಸಿಂಗ್ ಇಂಡಸ್ಟ್ರೀಸ್, ಹೌಸಿಂಗ್ ಅನ್ನ ಡೆವಲಪ್ ಮಾಡಬೇಕು ಶಕ್ಯತೆ ಇದೆಯಾ? ಅಬ್ಸಲ್ಯೂಟ್ಲಿ ಇಲ್ಲ. ನಮ್ಮ ರಿಯಲ್ ಎಸ್ಟೇಟ್ ಕಂಪನಿಗಳು ಮಾಡ್ತಾ ಇದಾವೆ. ಎಲ್ಲಿಂದ ಹಣ ತರ್ತೀವಿ, ಎಲ್ಲಿಂದ ಫೈನಾನ್ಸ್ ತಗೊಳ್ತೀವಿ, ಎಲ್ಲಿಂದ ಲೇಬರ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಯಾವ ತರ ಮಾಡ್ತೀವಿ, ಅದು ನಮಗೆ ಬಿಟ್ಟಿರೋ ವಿಷಯ. ನಮ್ಗೆ ಇರೋ ಟೆನ್ಷನ್ಗಳು ಅಷ್ಟಿರ್ತವೆ. ಅದ್ರ ಜೊತೆಗೆ IT ಡಿಪಾರ್ಟ್ಮೆಂಟ್ಗಳು ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೊಡೋ ಕಿರುಕುಳ ಮನುಷ್ಯನ ಒಂದು ಕೊನೆಯ ಒಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಒಂದು ಡಿಸಿಷನ್ ತಗೊಂಡಿದಾರ ಅಂತ ನನಗೆ ಅನಿಸ್ತದೆ. ಇದು ಒಂದೇ ಟೆನ್ಷನ್ ಅಲ್ಲ. ನಾನು ಅವ್ರ ಜೊತೆ CJ ರಾಯ್ ಹತ್ರ ಹಿಂದ್ಗಡೆ ಮಾತಾಡಿದಾಗ ಡಿಪಾರ್ಟ್ಮೆಂಟ್ ಬಗ್ಗೆ, ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ, ಫೈರ್ ಡಿಪಾರ್ಟ್ಮೆಂಟ್ ಬಗ್ಗೆ ಯಾವಾಗ್ಲೂ ನನ್ನ ಹತ್ರ 2 ಸಲ ಮಾತಾಡಿದ್ದೀನಿ ನಾನು ಅವ್ರ ಜೊತೆ. ಈ ತೊಂದರೆಗಳನ್ನ ನಾವು ಬಗೆಹರಿಸಲು ಏನಾದ್ರು ಒಂದು ಪ್ರಯತ್ನ ಮಾಡ್ಬೇಕು ಅಂತ ನನ್ನ ಜೊತೆ ಮಾತಾಡಿದ್ರು. ನಮ್ ಸಿಸ್ಟಮ್ ಕರಪ್ಷನ್ ಬೆಳೆದಾಗ ನಾವ್ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಪ್ರದೀಪ್ ಅವರೇ, ಈಗ ಇವ್ರದ್ದು ನಾವು ಈಗ ಯಾರ್ದು ಕಾನ್ಫಿಡೆಂಟ್ ಗ್ರೂಪ್ನ ಮಾಡೆಲ್ ಅಥವಾ CJ ರಾಯ್ ಅವರ ಮಾಡೆಲ್ ಅಂತ ಬಂದಾಗ ಝೀರೋ ಡೆಪ್ಟ್ ಅಥವಾ ಲೋ ಡೆಪ್ಟ್ ಅಂತ ಹೇಳಿ ಅವ್ರು ಯಾಕೆ ಇದನ್ನು ಹೇಳಿದರು ಅಂತ ಹೇಳಿದ್ರೆ, ಅತ್ಯಂತ ಕಡಿಮೆ ಸಾಲ ಅಥವಾ ಸಾಲವೇ ಇಲ್ಲದ ರೀತಿಯಲ್ಲಿ ನಾನೊಂದು ಉದ್ಯಮ ಸ್ಥಾಪನೆ ಮಾಡಬೇಕು ಅಂತ ಇದ್ದೀನಿ ಅಂತ. ನನ್ನ ಹಣ ಹಾಕ್ತೀನಪ್ಪ, ನಾನು ರಿಸೆಷನ್ ಬಂತು, ಕೋವಿಡ್ ಬಂತು, ನಾನು ಅವಾಗ ಬಡ್ಡಿ ಕಟ್ಟು, EMIಗಳು ಕಟ್ಟು, ಇದ್ರಲ್ಲಿ ನಾನು ಒದ್ದಾಡಿಬಿಡ್ತೀನಿ. ನಾನು ನಂಬಿಕೊಂಡು ಬಂದವರ ಕನಸುಗಳನ್ನು ಅಡವಿಟ್ಟುಬಿಟ್ಟು ನಾನು ಬಿಸ್ನೆಸ್ ಮಾಡಲ್ಲ, ಯಾರ್ದೋ ಕನಸು ಮೇಲೆ ನನ್ನ ಬಂಗ್ಲೆ ನಾನು ಕಟ್ಕೊಳ್ಳಲ್ಲ ಅನ್ನೋ ಒಂದು ಮಾತು ಅವ್ರು ಹೇಳಿರಬೇಕಾದಾಗ ಇವರಿಗೆ ಉದ್ಯಮ ಸ್ಥಾಪನೆಗಾಗಲಿ ಉದ್ಯಮದ ಮುಂದುವರಿಕೆಗಾಗಲಿ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಈ IT ಅನ್ನೋ ವಿಚಾರ ಬಂದಾಗ ಇನ್ ಕಾಮನ್ ಸರ್, ನಾನು ಕೇಳ್ತಾ ಇರೋದು, ಒಬ್ಬ ಮನುಷ್ಯನಿಗೆ ಈಗ 100 ರೂಪಾಯಿಗೆ 30 ರೂಪಾಯಿ ನೀನು ಟ್ಯಾಕ್ಸ್ ಕಟ್ಟು ಅಂತ, 1 ಕೋಟಿ ನೀನು ಸಂಪಾದನೆ ಮಾಡಿದ್ರೆ 30 ಕೋಟಿ ಕಟ್ಟಿಬಿಡಪ್ಪ ಅಂತ. ಅದು ತುಂಬ ಟಫ್ ಅನಿಸುತ್ತಾ, ಅಥವಾ ಬೇರೆ ಥರ ಸಿಕ್ಕಾಕೊಂಡ್ರ ಇವರು, ಅಥವಾ ಈ ದಾಳಿಗಳಿಗೆ ಬೇಸತ್ತು ಬಿಟ್ರ?
ನೋಡಿ ಅಸೆಸ್ಮೆಂಟ್ ಮಾಡ್ಬೇಕಾದ್ರೆ ಚಾರ್ಟರ್ಡ್ ಅಕೌಂಟ್ಸ್ ಇರ್ತಾರೆ, ಕಂಪನಿಲೂ ಚಾರ್ಟರ್ಡ್ ಅಕೌಂಟ್ಸ್ಗಳು ಇರ್ತಾರೆ, ಸರಿಯಾಗಿ ಅಸೆಸ್ಮೆಂಟ್ ಮಾಡಿ ಕಳ್ಸಿರ್ತಾರೆ. ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಬಂತು ಅಂತ ಹೇಳಿದ್ರೆ ಅದನ್ನ ಹಿಡ್ಕೊಂಡು ಯಾವುದೇ ಒಂದು ಪೊಲಿಟಿಕಲ್ ಸಿನಾರಿಯೋದಲ್ಲಿ ಅವ್ರು ಬಂದಿದಾರೋ ಅಥವಾ ಏನು ಪರ್ಸನಲ್ ಗ್ರೀವೆನ್ಸ್ ನಲ್ಲಿ ಬಂದಿದಾರೋ ಅದನ್ನ ಹೇಳಿಕ್ ಬರಲ್ಲ. ಒಂದನೇದ್ದು, ಇದನ್ನ ಸರಿಯಾಗಿ ಪ್ರತಿಯೊಂದು ಡೆವಲಪರ್ ಗಳನ್ನ ಆಯ್ಕೆ ಮಾಡಿ ಟಾರ್ಗೆಟ್ ಮಾಡಿ ರಿಪೀಟೆಡ್ ಆಗಿ ಈ IT ರೇಟ್ಸ್ ಗಳನ್ನ ಮಾಡ್ತಾ ಇದ್ದಾರಲ್ಲ, ಇದು ಹಿಂದಿನಿಂದ ಬಂದಿರೋ ಒಂದು ನಮ್ಮ ಸಿಸ್ಟಮ್. ಇದಕ್ಕೆ ಬೇರೆ ಕಂಟ್ರಿಗಳಲ್ಲೆಲ್ಲ ಈ ತರ ಇರೋದಿಲ್ಲ. ನಮ್ಮ ಕಂಟ್ರಿ ಇಂಡಿಯಾದಲ್ಲಿ ಮಾತ್ರ ಇದನ್ನ ಬಹಳ ಸುದೀರ್ಘವಾಗಿ ಚರ್ಚೆ ಆಗಿ ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕ ಡೆವಲಪರ್ಸ್ ಗಳಿಗೆ ಕಠಿಣ ಕ್ರಮ, ಯಾವ ನಿಯಮ ಉಲ್ಲಂಘನೆ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ಏನು ಇರಲ್ಲ. CJ ರಾಯ್ ಅವರು ನಿಜವಾಗೂ ಹೇಳ್ಬೇಕಂತ ಹೇಳಿ ಈಸ್ ಅ ಪ್ರಾಮಾಣಿಕ ಡೆವಲಪರ್ಗಳು. ಅವ್ರ ಬಗ್ಗೆ ನಾನು ಒಂದು ಸ್ಮಾಲ್ ಇದನ್ನು ನಾನು ಕೇಳಲಿಕ್ಕೆ ತಯಾರಿರೋದಿಲ್ಲ. ಆಮೇಲೆ ಎರಡನೇದಾಗಿ ರೇಡ್ ಯಾರಿಗಾಗತ್ತೆ, ಎದ್ರ ಸಲುವಾಗಿ ಆಗತ್ತೆ ಅಂತ ನೋಡಿದಾಗ ಇದು ಬಿಸ್ನೆಸ್ ಗೆ ಸಂಬಂಧಪಟ್ಟಂತ ರೇಡ್ ಅಲ್ಲ. ಇದು ಇಂಟರ್ನಲ್, ನೀವು ಹೇಳ್ದಂಗೆ ಇನಿಷಿಯಲಿ ನಿಮ್ಮ ಡಿಬೇಟ್ ನಲ್ಲಿ ನೀವು ಹೇಳ್ದಂಗೆನೆ ಇದು ಪೊಲಿಟಿಕಲ್ ಮೋಟಿವೇಟೆಡ್ ಇರಬೇಕು ಅಂತ ನನಗನ್ಸುತ್ತೆ. ಅವರಿಗೆ ಮತ್ತೆ ಲಯಬಿಲಿಟಿ ಬಗ್ಗೆ ನಾನು ಹೇಳ್ಬೇಕು ಅಂತ ಹೇಳಿ, ಎಷ್ಟೇ ದೊಡ್ಡ ಕಂಪನಿ ಇದ್ರೂ ಸಹ ಇವತ್ತಿನ ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ಕಂಪನಿ ಇದ್ರು ನಮ್ಗೆ ಫಂಡ್ ಸಾಕಾಗೋದಿಲ್ಲ. ವಿ ಹ್ಯಾವ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ಆನ್ ಲೈನ್. ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಆಕ್ಟ್ ಬಂದ ಮೇಲೆ ಪ್ರಾಜೆಕ್ಟ್ ಗಳನ್ನ ನೀವು 10 ಬುಕಿಂಗ್ ಆಯ್ತು, ಒಂದು 100 ಬುಕಿಂಗ್ ಆಯ್ತು, ಒಂದು 1000 ಪ್ರಾಜೆಕ್ಟ್ ಗಳಲ್ಲಿ ಅಂತ ಹೇಳಿದ್ರು, ಯು ಕೆನಾಟ್ ಸ್ಟಾಪ್ ಇಟ್. ಯು ಹ್ಯಾವ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ವಿನ್ ಸ್ಟಿಪ್ಯುಲೇಟೆಡ್ ಟೈಮ್ ನಲ್ಲಿ ನಾವು ಮುಗಿಸಬೇಕು. ಅದನ್ನ ಮುಗಿಸಬೇಕು ಅಂತ ಹೇಳಿದ್ರೆ ನಮ್ಗೆ ಫಂಡ್ ಬೇಕೇ ಬೇಕು. ಇನ್ಸ್ಟಿಟ್ಯೂಷನಲ್ ಫಂಡ್ಗಳು ಇರ್ತವೆ, ಅದನ್ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಒಂದೇ ಟೆನ್ಷನ್ ಅಲ್ಲ, ನಮ್ಗೆ ಲೇಬರ್ ಟೆನ್ಷನ್ ಇರುತ್ತೆ. ಎವ್ರಿಥಿಂಗ್ ವಿ ಹ್ಯಾವ್ ಟು ಅಡಾಪ್ಟ್ ಇಟ್. ಅದರ ಜೊತೆಗೆ ಅಡಿಷನಲ್ ಆಗಿ ಇದು ಇನ್ಕಮ್ ಟ್ಯಾಕ್ಸ್ ಗಳು ಕಂಟಿನ್ಯೂಸ್ ಪ್ರೆಷರ್ ಮಾಡೋದ್ರಿಂದ ಯಾವುದೇ ಮನುಷ್ಯ ನೊಂದ್ಕೊಂಡ್ ಬಿಡ್ತಾನೆ. ಇದನ್ನೊಂದು ಡಿಸಿಷನ್ ತಗೊಂಡಿರ್ಬೇಕು ಅಂತ ನನಗನ್ಸುತ್ತೆ. ಫೈನ್. ನಾನು ಇಬ್ರು ಮತ್ತಷ್ಟು ಮಾತಾಡ್ತೀನಿ ನಾನು.